ವೀಕ್ಷಕರೇ, ಈಗಾಗಲೇ ಬಿಗ್ ಬಾಸ್ ಮನೆಯಿಂದ 2 ಸ್ಪರ್ಧಿಗಳು ಎಕ್ಸಿಟ್ ಆಗಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅದು ಕೂಡ ಮುಖ್ಯ ದ್ವಾರದಿಂದ ಹೊರಗಡೆ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಾ ಇರೋದು ಏನಪ್ಪ ಅಂದರೆ, ಇವರು ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ, ಇದೊಂದು ಫ್ರಾಂಕ್ ಎಲಿಮಿನೇಷನ್ ಅಂತ. ಸೊ ಹೌದು, ಇದೊಂದು ಫ್ರಾಂಕ್ ಎಲಿಮಿನೇಷನ್ ಅಂತಲೂ ಕೂಡ ಹೇಳ್ಬೋದು. ಸೊ ಬಟ್ ಆದರೆ ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದ್ದಾರೆ ಅಂತ ಅದು ಕನ್ಫರ್ಮ್ ಮಾಹಿತಿ ಇಲ್ಲ. ನನ್ನ ಪ್ರಕಾರ ಇವರು ಸೀಕ್ರೆಟ್ ರೂಮ್ಗೂ ಹೋಗ್ಬೋದು. ಸೊ ಆಲ್ಮೋಸ್ಟ್ ಈಗ ಅಣ್ಣ ತಂಗಿ ಇಬ್ಬರನ್ನೂ ಕೂಡ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಅನ್ನೋ ಒಂದು ಸಣ್ಣ ಮಾಹಿತಿ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಹೌದು ವೀಕ್ಷಕರೇ, ಇದೀಗ ಬಿಗ್ ಬಾಸ್ ಒಂದು ಹೊಸ ಟ್ವಿಸ್ಟ್ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಎಲ್ಲ ಇದು ಎಲಿಮಿನೇಷನ್ ಅಂತ ಅಂದ್ಕೊಂಡಿದ್ದಾರೆ, ಅದು ಡಬಲ್ ಎಲಿಮಿನೇಷನ್. ಈಗಾಗಲೇ ಧ್ರುವಂತ್ ಮತ್ತು ರಕ್ಷಿತ್ ಅವರು ಕೂಡ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸೊ ನಾವು ಇಷ್ಟು ಜನ ಸ್ಪರ್ಧೆಯಲ್ಲಿ ಮಾತ್ರ ಇನ್ಮೇಲೆ ಟಾಸ್ಕು ಗೇಮ್ಸ್ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದು ಇವರಿಗಷ್ಟೇ ಅಂದ್ಕೊಂಡಿರೋದು. ಸೊ ಬಿಗ್ ಬಾಸ್ ಮುಖಾಂತರ ಸೊ ಈ 2 ಜನ ಸ್ಪರ್ಧಿಗಳು ಸೀಕ್ರೆಟ್ ರೂಮ್ ಸೇರಿದ್ದಾರೆ ಅಂತ ಒಂದು ಸಣ್ಣ ಮಾಹಿತಿ ಕೂಡ ಇದೆ. ಬಟ್ ಇದು ಕನ್ಫರ್ಮ್ ಮಾಹಿತಿ ಅಲ್ಲ, ನೋಡೋಣ. ಬಟ್ ಒಂದು ಸಣ್ಣ ಮಾಹಿತಿ ಇದೆ. ಸೊ ನನ್ನ ಪ್ರಕಾರ ಇದೊಂದು ಫ್ರಾಂಕ್ ಎಲಿಮಿನೇಷನ್ ಆಗಿರ್ಬೋದು, ಆಗದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇದೊಂದು ಸೀಕ್ರೆಟ್ ರೂಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸೀಕ್ರೆಟ್ ರೂಮಲ್ಲಿ ಏನಿರುತ್ತಪ್ಪ ಅಂದರೆ, ಸೊ ಅವರಿಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಸಿಗುತ್ತಿತ್ತು ಸೊ ಅದೇ ರೀತಿ ಇರ್ತಿತ್ತು. ಬಟ್ ಈಗ ಅವ್ರಿಗೊಂದು ಟಿ ವಿನೂ ಸಹ ಅಳವಡಿಸಿರ್ತಾರೆ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಏನಾಗ್ತಾಯಿದೆ ಎಲ್ಲ ಅವರು ನೋಡ್ಬೋದು. ಬಟ್ ಸೀಕ್ರೆಟ್ ರೂಮಲ್ಲಿ ಯಾರಿದ್ದಾರೆ ಅಂತ ಇವರು ನೋಡೋಕ್ಕಾಗಲ್ಲ. ಬಟ್ ಅವರ ಒಂದು ಎಪಿಸೋಡ್ನ ನಮಗೂ ತೋರಿಸ್ತಾರೆ. ಬಟ್ ಅಲ್ಲಿರುವಂಥ ಅಂದರೆ ಈಗ ಉಳಿದಿರುವಂಥ ಸ್ಪರ್ಧಿಗಳಿಗೆ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಅಂತ ತೋರಿಸಲ್ಲ. ಬಟ್ ಸೀಕ್ರೆಟ್ ರೂಮಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಇವರಿಬ್ಬರಿಗೂ ಕೂಡ ತೋರಿಸ್ತಾರೆ. ಆ ರೀತಿ ಒಂದು ಸೆಟಪ್ನ ಮಾಡಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ಗೇಮ್ನ ಟರ್ನ್ಔಟ್ ಮಾಡೋಕ್ಕೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡೋಕ್ಕೆ. ಯಾಕಪ್ಪ ಅಂದರೆ ಇವರು ಬಿಗ್ ಬಾಸ್ ಮನೆಯಿಂದ ಎಕ್ಸಿಟ್ ಆಗಿಲ್ಲ. ಸೊ ಇವರ ಬಗ್ಗೆ ಏನು ಮಾತಾಡ್ತಾರೆ ಅಲ್ಲಿರುವಂಥ ಸ್ಪರ್ಧಿಗಳು, ಇವ್ರು ಹೋದ್ಮೇಲೆ ಹೇಗೆ ಮಾತಾಡ್ತಾರೆ, ಅವರು ಇದ್ದಾಗ ಹೇಗೆ ಮಾತಾಡ್ತಾರೆ ಅಂತ ಅವರ ಬಗ್ಗೆ ತೋರಿಸ್ಕೊಡ್ತಾರೆ. ಆಲ್ಮೋಸ್ಟ್ ಈಗ ರಕ್ಷಿತ್ ಅವರು ಬಿಗ್ ಬಾಸ್ ಮನೆಗೆ ಮೊದಲು ಎಂಟ್ರಿ ಕೊಟ್ಟಾಗ ಸೊ 1 ವಾರ ಸೀಕ್ರೆಟ್ ರೂಮಲ್ಲಿ ಇದ್ಬಿಟ್ಟಿದ್ರು. ಬಟ್ ಅಲ್ಲಿ ಯಾವುದೇ ರೀತಿಯ ಸೀಕ್ರೆಟ್ ರೂಮ್ ಬಗ್ಗೆ ತೋರಿಸಿಲ್ಲಾಗಿತ್ತು. ಸೀಕ್ರೆಟ್ ರೂಮಿಂದ ಬಂದ ಮೇಲೆ ಹೊರಗಡೆ ಬಂದ ಮೇಲೆ ಸೊ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಾವೆ ಅಂತ ಹೇಳ್ಕೊಂಡಿರಲಿಲ್ಲ. ಬಟ್ ಎಲ್ಲ ಸ್ಪರ್ಧಿಗಳ ಮುಂದೆ ಒಂದು ರೂಮಲ್ಲಿ ಇದ್ದೆ, ಬಟ್ ನೀವೇನು ಮಾಡ್ತಿದ್ರಿ ಅಂತ ನಮಗೆ ಟಿ ವಿಲಿ ತೋರಿಸಿಲ್ಲ, ಬಟ್ ನಾನೇನು ಮಾಡ್ತಾ ಇದ್ದೆ ನಿಮಗೆ ಟಿ ವಿಲಿ ತೋರಿಸಿಲ್ಲ ಅನ್ನೋ ರೀತಿಲಿ ಮಾತಾಡಿದ್ರು. ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಅಲ್ಲಿ ಸೀಕ್ರೆಟ್ ರೂಮ್ಗೆ ಹೋಗಿದ್ರು ಅಂತ. ಸೊ ಇದೇ ರೀತಿ ಈಗ ಒಂದು ಫ್ರಾಂಕ್ ಎಲಿಮಿನೇಷನ್ ಮುಖಾಂತರ ಈಗ ಸೀಕ್ರೆಟ್ ರೂಮ್ಗೆ ಇವ್ರನ್ನೂ ಕಳಿಸಿದ್ದಾರೆ ಅನ್ನೋ ಸುದ್ದಿ ಇದೆ. ನೋಡೋಣ, ಈಗ ರಕ್ಷಿತ್ ಅವರು 2ನೇ ಬಾರಿ ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದ್ದಾರೆ. ಬಟ್ ಈಗ ಸೀಕ್ರೆಟ್ ರೂಮಲ್ಲಿ ಆಗುವಂಥ ಏನೇನು ಆಗುತ್ತೆ ಅದನ್ನು ಕೂಡ ನಮಗೆ ತೋರಿಸ್ತಾರೆ. ಬಟ್ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಮಾತ್ರ ತೋರಿಸಲ್ಲ. ಸೊ ಇನ್ಮೇಲೆ ಸ್ವಲ್ಪ ಒಂದು ಗೇಮ್ನ ಟರ್ನ್ಔಟ್ ಆಗ್ಬೋದು ಅಂತಲೂ ಕೂಡ ಅನ್ಕೊತೀನಿ. ಆಲ್ಮೋಸ್ಟ್ ಈಗ ರಕ್ಷಿತ್ ಅವ್ರಿಗೆ ಒಳ್ಳೆ ಫ್ಯಾನ್ ಫೇಸ್ ಇದೆ. ಸೊ ಇವರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಚಾನ್ಸೇ ಇಲ್ಲ. ಯಾಕಂದರೆ ಇವರು ಟಾಪ್ 5 ಬಂದೇ ಬರ್ತಾರೆ ಅಂತಲೂ ಕೂಡ ಹೇಳ್ತೀನಿ. ಅಷ್ಟು ವೋಟಿಂಗ್ಸ್ ಬರ್ತಾ ಇದ್ದಾವೆ. ಆದರೆ ಈ ಸರಿ ಒಂದು ವೋಟಿಂಗ್ ಫುಲ್ ಆನ್ ಆಗಿಲ್ಲ. ಬಟ್ ಆದರೆ ಇದೊಂದು ಡಬಲ್ ಎಲಿಮಿನೇಷನ್ ಆಗಿದ್ದು ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ಆಗಿದೆ. ಸೊ ನಮಗೂ ಕೂಡ ಬಿಗ್ ಶಾಕ್ ಆಗಿದೆ. ಸೊ ಕೆಲವು ಮಾಹಿತಿಗಳ ಪ್ರಕಾರ ಇವರು ಕನ್ಫರ್ಮ್ ಆಗಿ ಏನೋ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ನೋಡೋಣ, ಈಗ ಡೈರೆಕ್ಟಾಗಿ ಇವರು ಸುದೀಪ್ ಸರ್ ನಿಂತಿರುವಂಥ ಸ್ಟೇಜ್ಗೆ ಬರ್ತಾರಾ ಅಥವಾ ಅಲ್ಲಿಂದನೇ ಒಂದು ಸೀಕ್ರೆಟ್ ರೂಮ್ಗೆ ಹೋಗ್ತಾರಾ, ಅದೊಂದು ದೊಡ್ಡ ಟ್ವಿಸ್ಟ್ ಇದೆ. ನೋಡೋಣ ಯಾವ ರೀತಿ ಸೀಕ್ರೆಟ್ ರೂಮ್ನ ಸೆಟಪ್ ಮಾಡಿದ್ದಾರೆ, ಅದು ಒಂದು ದೊಡ್ಡ ಟ್ವಿಸ್ಟು. ಅದರಲ್ಲೂ ಕೂಡ ಈಗ ಇವರು 1 ವಾರ ಇರ್ತಾರೋ 2 ವಾರ ಇರ್ತಾರೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಪ್ರಕಾರ 1 ವಾರ ಇರ್ಬೋದು, ಇರ್ದೇನೂ ಇರ್ಬೋದು. ಸೊ ಒಂದು 4 ದಿನ ಆದಮೇಲೆ ಮತ್ತೆ ಬಿಗ್ ಬಾಸ್ ಮನೆಗಳಿಗೆ ಎಂಟ್ರಿ ಆಗ್ಬೋದು. ನೋಡೋಣ, ಇದೊಂದು ಸೀಕ್ರೆಟ್ ರೂಮ್ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಸೊ ಈ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಾದಮೇಲೆ ಕೆಲವು ಸ್ಪರ್ಧಿಗಳು ತುಂಬ ಬದಲಾವಣೆಗಳು ಆಗ್ತಾರೆ. ಸೊ ಅವರ ಅಸಲಿ ಆಟನ ತೋರ್ಸೋಕ್ಕೆ ಶುರು ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಯಾವ ರೀತಿ ಇವರ ಬಗ್ಗೆ ಮಾತಾಡ್ತಾರೆ ಅದರ ಬಗ್ಗೆ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಸೊ ಅವರು ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದ ಮೇಲೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡ್ಬೋದು. ನೋಡಿದ್ರಲ್ಲ, ಈಗ ರಕ್ಷಿತ್ ಅವರು ಒಂದ್ಸರಿ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಾದ್ಮೇಲೆ ಯಾವ ರೀತಿ ಬದಲಾವಣೆಗಳು ಆಗಿದ್ರು ಅಂತ. ಸೊ ಅದೇ ರೀತಿ ಈ ಸಾರಿನೂ ಕೂಡ ತುಂಬಾ ಬದಲಾವಣೆಗಳು ಆಗುತ್ತೆ. ಅದರಲ್ಲೂ ಕೂಡ ಈಗ 2 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸೊ ಇವರು ಅಣ್ಣ ತಂಗಿ ಅಂತಲೂ ಕೂಡ ಹೇಳ್ಬೋದು. ಸೊ ಇವರ ಮಧ್ಯೆ ಕೂಡ ಏನಾದರೂ ಸೀಕ್ರೆಟ್ ರೂಮಲ್ಲಿ ಜಗಳ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಒಬ್ಬರಿಗೆ ಒಂದು ಸೀಕ್ರೆಟ್ ರೂಮು ಮತ್ತು ಇನ್ನೊಬ್ಬರಿಗೆ ಒಂದು ಸೀಕ್ರೆಟ್ ರೂಮ್ನ ಕೊಡ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಆದರೆ ಈಗ ಇವರಿಬ್ಬರು ಮುಖ್ಯ ದ್ವಾರದಿಂದ ಹೊರಗಡೆ ಬಂದಿದ್ದಾರೆ. ಸೊ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ಆಗಿದೆ. ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಕಣ್ಣೀರು ಸಹ ಹಾಕಿದ್ದಾರೆ. ಇದರಲ್ಲಿ ಮಾಳು ಮತ್ತು ಅಶ್ವಿನಿ ಅವರು ತುಂಬ ಕಣ್ಣೀರು ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಶ್ವಿನಿ ಅವರು ಆಲ್ಮೋಸ್ಟ್ ಧ್ರುವಂತ್ ಮತ್ತು ರಕ್ಷಿತ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದರು. ಸೊ ಇನ್ಮೇಲೆ ಅವರು ಕೂಡ ಇಲ್ಲ. ಸೊ ಸ್ವಲ್ಪ ಬದಲಾವಣೆಗಳು ಆಗ್ಬೋದು. ಸೊ ಇನ್ನು ಬಾಟಮ್ 3ಯಲ್ಲಿ ಸೊ 3 ಜನ ಸ್ಪರ್ಧಿಗಳು ಬಂದಿದ್ದರು. ಯಾರಪ್ಪ ಅಂದರೆ ರಕ್ಷಿತಾ, ಧ್ರುವಂತ್ ಮತ್ತು ರಜತ್ ಅವರು. ಇದರಲ್ಲಿ ರಜತ್ ಅವರು ಸೇವ್ ಆದರು. ಸೊ ಹಾಗಾಗಿ 2 ಜನ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇವರು ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರಾ ಅಥವಾ ಇದು ರಿಯಲ್ ಎಲಿಮಿನೇಷನ್ ಅಂತ. ಸೊ ಇವತ್ತು ಕಿಚ್ಚನ ಪಂಚಾಯತಿಯಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ. ಬಾಯ್ ಫ್ರೆಂಡ್ಸ್.